ಅಪಮಾನದ ಹಿನ್ನೆಲೆ ಒಳಗಡೆ ದೇಶದಲ್ಲಿ ದೊಡ್ಡ ಗಲಾಟೆಗಳು ಘರ್ಷಣೆಗಳು ನಡೀತಾ ಇದೆ. ನಾವು ಹಾಸನದಲ್ಲಿ ನಾವು ಕೂಡ ಪ್ರಗತಿಪರ ಗೆಳೆಯರು ಸ್ನೇಹಿತರು ಒಡಗೂಡಿ ನಾವು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದೀವಿ. ಅದರ ನಂತರ 8ನೇ ತಾರೀಕು ಈ ಜಿಲ್ಲೆಯ ಹೆದ್ದಾರಿಗಳನ್ನು ಬಂದ್ ಮಾಡೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಪರವಾಗಿ ಯೋಚನೆ ಮಾಡೋಂಥ ಎಲ್ಲ ಜನರು, ಅಲ್ಪಸಂಖ್ಯಾತರು, ಸಂವಿಧಾನದ ಪರವಾಗಿರೋಂಥ ಎಲ್ಲ ಧ್ವನಿ ಮಾಡೋಂಥ ಸಂಘಟನೆಯ ಸ್ನೇಹಿತರು, ಹೋರಾಟಗಾರರು, ರೈತ ಸಂಘ, ಭಾಷಾ ಚಳವಳಿ, ಕನ್ನಡ ಪರ ಮಾತಾಡೋಂಥ ಎಲ್ಲ ಗೆಳೆಯರು, ಆತ್ಮೀಯರು ತಾವು ಕೂಡ ಭಾಗವಹಿಸಬೇಕು ಅಂತ ನಾವು ಕಳಕಳಿ ಮನವಿಯನ್ನು ಮಾಡ್ತೀವಿ. ನನಗೆ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಈ ದಲಿತರಿಗೆ ನಿಜ ವಾಸ್ತವವಾಗಿ ಬಾಬಾ ಸಾಹೇಬರು ಅಸ್ಪೃಶ್ಯ ಸಮುದಾಯದರಾದ ಕಾರಣಕ್ಕಾಗಿ ಅವರಿಗೆ ಈ ಸಮುದಾಯದ ತಳ ಸಮುದಾಯದ ತಲ್ಲಣಗಳು, ಬವಣೆಗಳು ಬದುಕನ್ನು ಕಂಡು ಈ ಜನರಿಗೆ ಹೆಚ್ಚು ಒತ್ತು ಕೊಟ್ಟದ್ದು ಒಂದು ಕಡೆ ಆದರೂ ಕೂಡ ಭಾರತದ ಪರವಾಗಿ ಬಾಬಾ ಸಾಹೇಬರು ಮಾಡಿದಂಥ ಆಶೋತ್ತರಗಳನ್ನು, ಹೋರಾಟಗಳನ್ನು, ಅವಳ ಕಾರ್ಯವನ್ನು ಈ ದೇಶದ ನೆಹರುವಿಂದ ಹಿಡಿದು ಇತ್ತೀಚಿನ ಯಾವ ಪದಗಳು ಕೂಡ ಇದನ್ನು ಯಾರು ಕೂಡ ಮಾತಾಡಿಲ್ಲ ಅಂತ ಅನ್ನಿಸ್ತದೆ ನನಗೆ. ವಿಶೇಷವಾಗಿ ಬಹಳ ಮುಖ್ಯವಾಗಿ 1935ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು RBI ಅಂತ ಏನು ಕರೀತಾ ಇದ್ದೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಸ್ಥಾಪನೆಗೆ ಬಹುದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು UPSC ಏನಿದೆ, IAS, IPS, IRS, IFS, ಇಂಡಿಯನ್ ಫಾರೆಸ್ಟ್ ಸರ್ವೀಸು, ಇಂಡಿಯನ್ ಪೋಸ್ಟಲ್ ಸರ್ವೀಸು, ಏನೇನೋ ಅವತ್ತು ಆಯ್ಕೆಯಾಗುತ್ತೆ, ಅವರೆಲ್ಲರೂ ಕೂಡ UPSCನ ಬರಬೇಕು ಅಂತೇಳಿ ಒಂದು ದೊಡ್ಡ ಕನಸು ಕಾಣೋಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹಾಗೆಯೇ ಎಲ್ಲ ರಾಜ್ಯಗಳಲ್ಲಿ PSCನಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಶೀಲ್ದಾರರು, ಟ್ರೆಜರಿ ಆಫೀಸರು, ಇಂಥ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ನೇಮಕಾತಿ ಮಾಡೋಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಮೊನ್ನೆ ಬೆಂಗಳೂರಿನಲ್ಲಿ 4-5 ವರ್ಷಗಳ ಹಿಂದೆ PSC ಆಫೀಸ್ ಮುಂದ್ಗಡೆ ಬಾಬಾ ಸಾಹೇಬರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಅದರ ಜೊತೆಗೆ ಬಾಬಾ ಇದ್ದಾರೆ, ಅವರು ಮಕ್ಕಳೇರಂತ ಯಂತ್ರಗಳಾಗಿದ್ದಾರೆ. ಅವರಿಗೆ ಯಾವುದೇ ಥರದ ಹಕ್ಕುಗಳಾಗಲಿ ಸವಲತ್ತುಗಳಾಗಲಿ ಅವರಿಗೆ ಸಿಗ್ತಾ ಇಲ್ಲ. ಇಲ್ಲಿ ಭಾರತ ದೇಶ ಪುರುಷ ಪ್ರಧಾನ ಸಮಾಜ, ಇದಕ್ಕೆ ಮಹಿಳೆಯರು ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಹಕ್ಕನ್ನು ಕೊಡಬೇಕು ಅಂತೇಳಿ ಬಹುದೊಡ್ಡ ಆಂದೋಲನವನ್ನು ಮಾಡಿ ಬಿಲ್ಲನ್ನು ಮಂಡಿಸ್ತಾರೆ. ಆ ಬಿಲ್ ಮಂಡನೆ ದುರಾದೃಷ್ಟವಶಾತ್ತು ಬಿದ್ದೋಗ್ಬಿಡುತ್ತೆ. ಆದರೆ ಬಾಬಾ ಸಾಹೇಬರು ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಒಂದು ಅಂತ ಹೇಳಿದ್ರೆ, ಈ ನಂತರದಲ್ಲಿ ಹಂತವಾಗಿ ಹೋರಾಟವನ್ನು ಮಾಡಿ ಬಾಬಾ ಸಾಹೇಬರು ಮಹಿಳೆಯರಿಗೆ ಇವತ್ತೇನಾರು ಹೆರಿಗೆ ಭತ್ಯ, ಹೆರಿಗೆ ರಜಾ ಏನು ಇವತ್ತು ದೇಶದಲ್ಲಿ ನಡೀತಾ ಇದೆ, ಅದು ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಡುಗೆ ಅಂತ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಬಾಬಾ ಸಾಹೇಬರು ಸಂವಿಧಾನ ಎಲ್ಲ ಹೋಗಿದ್ರೆ ನೀವು ಗುದಿರಿ ವ್ಯಾಪಾರ ಮಾಡ್ತಾ ಇದ್ರಿ. ಮಾನ್ಯ ಅಮಿತ್ ಶಾ ಅವರೇ, ನಿಮಗೆ ಅರಿವಿದೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಇಂಥ ಹೋರಾಟಗಾರನ್ನ, ಇಂಥ ಚರಿತ್ರಕಾರನ್ನ, ಇಂಥ ಇತಿಹಾಸಕಾರನ್ನ ನೀವು ಕ್ಷುಲ್ಲಕವಾಗಿ ಮಾತಾಡಿ ಅಪಮಾನ ಮಾಡ್ತಿರಲ್ಲ, ನಿಮಗೇನು ನಾಚಿಕೆ ಆಗಲ್ವ ನೀವು ಅಮಿತ್ ಶಾ ಅವರೇ? ಹಂಗಾಗಿ ಮಾನ್ಯ ನರೇಂದ್ರ ಮೋದಿ ಅವರೇ, ನೀವು ಅವರ ಆಪ್ತ ಬಂಟು ಸ್ನೇಹಿತರು, ನೀವು ಅವ್ರನ್ನ ದಯವಿಟ್ಟು ಕ್ಯಾಬಿನೆಟ್ ಇಂದ ಅವ್ರನ್ನ ಕೈ ಬಿಡಬೇಕು ಅಂತೇಳಿ ಇಡೀ ದೇಶ ಕೂಗಾಡ್ತಾ ಇದೆ, ಒಕ್ಕಲಿಂದ ಧ್ವನಿಯನ್ನ ಮಾಡ್ತಾ ಇದೆ. ನೀವು ಯಾರಿಗೂ ಕೂಡ ಅದನ್ನು ಕೇರ್ ಮಾಡ್ತಾ ಇಲ್ಲ. ಕಾಲ ಹಿಂಗೆ ಇರಲ್ಲ, ಕಾಲ ಬದಲಾವಣೆ ಆಗ್ತಾ ಇರುತ್ತೆ. ಹಂಗಾಗಿ ನಾವು ನಮ್ಮ ಗೆಳೆಯರು ಎಲ್ಲ ಸೇರಿ 8ನೇ ತಾರೀಕು ಅಮಿತ್ ಶಾನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾವೆಲ್ಲರೂ ಕೂಡ ನಾವು ರಸ್ತೆ ತಡೆ ಬಂದು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಸಹಕರಿಸಬೇಕು. ಮತ್ತೆ ಎಲ್ಲ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಹೋರಾಟಗಾರರು, ಅಂಬೇಡ್ಕರ್ ಸಂವಿಧಾನದ ಪರವಾಗಿರುವಂಥ ಎಲ್ಲ ಶಕ್ತಿಗಳು, ಎಲ್ಲ ಸ್ನೇಹಿತರು ಭಾಗವಹಿಸಬೇಕು ಅಂತ